ಹಿಂಗೆ 100 ದಿನ ಓಡ್ಲಿ ಅಂತ ಹಾರೈಸ್ತಾ ನಾವು ನಮ್ಮ ಚಾನಲ್ಗೆ ಶುಭ ಕೋರ್ತಾ ಇದೀವಿ. 100 days ಫಿಕ್ಸು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ ಓಕೆ ಓಕೆ. ಇದು ನಮ್ಮ ಹೊಸ ವ್ಲಾಗ್. ಏನ್ ಮಾತಾಡಬೇಕು ಅಂತ ಜರ್ಮನಿ ನೋಡ್ತೀರಾ? ಬನ್ನಿ ತೋರಿಸ್ತೀವಿ. ತಿರುಗಿಸ್ಲಾ? ಎಲ್ರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಯ್ತು. ಹಾಗೆ ಗಮನ ಇಟ್ಟು ಕೇಳಿ. ಒಂದ್ ಕತೆ ಹೇಳ್ತೀನಿ. ರೆಡಿ 1 2 3 ಗೋ. ತೋರ್ಸು ನಮ್ಮ ಬುಕ್ಸ್ ಸೋಲಾ. ಇವ್ನು ಯಾರಲ್ಲ ಇವನ್ಲ ಕುಡಿದಿದ್ದವ್ರನ್ನೆಲ್ಲ ಕುಡಿಯಂಗ್ ಮಾಡ್ತಿಕಲ್ಲ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಇವಾಗ ನಾವು ಬೆಳಗ್ಗೆ ಈಗ ಟೈಮ್ ಎಷ್ಟು ಅಂತಂದ್ರೆ 5 ಗಂಟೆ 3 ನಿಮಿಷ. ಬಸ್ಸು 3 ನಿಮಿಷ ಲೇಟ್ ಆಗ್ಬಿಟ್ಟಿದೆ, ಹಂಗಾಗಿ ಬಸ್ ಸಿಕ್ಕಿದೆ. ಇಲ್ಲ ಅಂತ ಬಸ್ ಮಿಸ್ ಆಗಿರೋದು. ಯಾಕಪ್ಪ ಇವ್ರು ಹಿಂಗೆ ಬೆಳಗ್ಗಿನ ದಿಗ್ಲಿತ್ತ ಓಡ್ತಾ ಇರ್ಬೇಕು. ನೀವು ಒಂದು ಜಾಗಕ್ಕೆ ಹೋಗ್ಬೇಕು. ಯಾವ್ದು ಜಾಗದ ಹೆಸರು ಹೇಳಂಗಿಲ್ಲ. ನಾವು ಬಂದಿರೋ ಮಾಹಿತಿ ಪ್ರಕಾರ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಹೇಳಂಗಿಲ್ಲ. ಅದು ಹೋಗ್ತಾ ಇದೀವಿ ಈಗ. ಆ ಜಾಗ ಹೆಂಗಿರುತ್ತೆ ಅಂತ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಹೇಳ್ತೀನಿ ಅಷ್ಟೇ ನಾನು. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ರೈಲ್ವೆ ಸ್ಟೇಷನ್ ಹೋಗ್ತಾ ಇದೀವಿ. ಬಸ್ ತಗೊಂಡು ರೈಲ್ವೆ ಸ್ಟೇಷನ್ ಟ್ರೈನ್ ಹತ್ತಿ ಇನ್ನೊಂದು ಸ್ಟೇಷನ್ ಹೋಗಿ ಅಲ್ಲಿಂದ ಟ್ರೈನ್ ಚೇಂಜ್ ಮಾಡಿ ಇನ್ನೊಂದು ಸ್ಟೇಷನ್ ಹೋಗಿ ಅಲ್ಲಿಂದ ಚೇಂಜ್ ಮಾಡಿ ಇನ್ನೊಂದು ಸ್ಟೇಷನ್ ಹೋಗಿ 5 ಸರಿ ಹೋಗ್ತೀವಿ. ಹಿಂಗೆ ಎಷ್ಟು ಸರಿ? 5 ಸರಿ 5 ಸರಿ ಲಾಸ್ಟ್ ಒಂದೇ ಒಂದು ಬಸ್ ತಗೊಂಡು ಆ ಜಾಗಕ್ಕೆ ಹೋಗ್ಬೇಕು. ಈ ಟ್ರಾವೆಲಿಂಗ್ ಟೈಮ್ ಬಂದು ನಮಗೆ ಮಿನಿಮಮ್ ಒಂದು 7 ಅವರ್ ಆಗುತ್ತೆ ಒಂದು ಸೈಡ್ ಹೋಗಿ. ಈಗ 5 ಗಂಟೆ ಅಲ್ವಾ? 6 7 8 9 10 11 12 ಗಂಟೆಗೆ ಹೋಗ್ಬಿಡ್ತೀವಿ ಅಲ್ವೆಲ್ಲ. ನಮ್ಮ ಸ್ನೇಹಿತರು ನವೀನ್ ಅಂತ, ಇವರು ಜರ್ಮನಿಯಲ್ಲೇ ಇರೋದು. ಹುಟ್ಟಿದ್ದು ಬೆಳೆದಿದ್ದೆಲ್ಲ ಜರ್ಮನಿಲೇ. ಇಲ್ಲ ಚಾನ್ಸೇ ಇಲ್ಲ. ಇವ್ರು ನಮ್ಮ ಸ್ನೇಹಿತರು ಯಶಸ್ ಅಂತ, ನಮ್ಮ ಕನ್ನಡದವ್ರು ಇವರು. ಎಲ್ಲರೂ ಆಯ್ ಹೇಳ್ಬಿಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಆಯ್ ಹೇಳಿ ಜಾಸ್ತಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನೋಡಿ ಟ್ರೈನ್ ಬಂತು ಎಲ್ಲ ಎತ್ಕೊಳ್ಳಿ ಬೇಗ. ಬೆಳಗ್ಗೆ ಹೇಳ್ದಂಗೆ ನಾವೀಗ ಆಲ್ರೆಡಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಈಗ ಟೈಮ್ 1 ಗಂಟೆ 1 ಅವರ್ ಲೇಟ್ ಆಯಿತು. ಯಾಕೆ ಅಂತ ಕೇಳಿದ್ರೆ ನೀವು ಏನು ಹೇಳ್ಬೋದು ಅಂತಂದರೆ ತುಂಬ ಬಸ್ಸು ಮಿಸ್ ಆಗೋಯ್ತು ನಮಗೆ, ಹಂಗಾಗಿ ಲೇಟ್ ಆಯಿತು. ನಿಮಗೆ ಈಗ ಒಂದು ಮೈಲ್ಡ್ ಬ್ಲೂಡಿಂಗ್ ವ್ಯೂ ತೋರಿಸ್ತೀವಿ. ಸ್ಟನ್ ಆಗೋಯ್ತೀರಾ, ಹಂಗೆ ಸ್ಟನ್ ಆಗಿಬಿಡ್ತೀರಾ. ಆ ಕಡೆ ನೋಡಿ. ವೆಲ್ಕಮ್ ಟು ನಮ್ಮ ಐಬ್ಜಿ. ಏನ್ ಸರ್ ವಾತಾವರಣ ಇಷ್ಟೊಂದು ಚೆನ್ನಾಗಿದೆ. ಸಾಯಣ ಅಂತ ಅನ್ಕೊಂಡವನ್ಗೂ ಬದುಕ ಕಾಸೆ ಹುಟ್ಟಿಸ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿದೆ. പറയാൻ വാക്കുകളില്ല. റിയലി അമേസിംഗ്. അമേസിംഗ് എന്ന് പറഞ്ഞാൽ അമേസിംഗ്. അത്ഭുതപ്പെടുത്തുകയാണ്. റിയലി ಅಮೇಸಿಂಗ್. ಇದು ಕತೆ ಬಂದು ಏನು ಅಂತ ಅಂದ್ರೆ ನೋಡಿ, ಇದೆಲ್ಲ ಕೂಲ್ ಆಗಕ್ಕೆ ಇಕ್ಕಿದೀವಿ. ತಪ್ಪು ತಿಳ್ಕೊಂಬಿಡಿ, ಇವೆಲ್ಲ ಎಣ್ಣೆ ಅಂತ ಅನ್ಕೊಂಬಿಡಿ. ಇದೆಲ್ಲ ಎನರ್ಜಿ ಡ್ರಿಂಕ್. ಒಂದು ಎಕ್ಸಾಂಪಲ್ ತೋರ್ಸು ನಮ್ಮ ಬುಕ್ಸ್ ಸೋಲಾ. ಇವ್ನು ಯಾರಲ್ಲ ಇವನ್ಲ ಕುಡಿದಿದ್ದವ್ರನ್ನೆಲ್ಲ ಕುಡಿಯಂಗ್ ಮಾಡ್ತಿಕಲ್ಲ. ಇವ್ನು ಹುಡುಗ ಜರ್ಮನಿಗೆ ಬಂದು ಹಾಳಾಗ್ಬಿಟ್ಟವನೆ. ಹೊಲ ಐದಾಡಲ್ಲ. ಹೋಗೋಣ. ಏನು ಪ್ರಾಬ್ಲಮ್ ಅಂದ್ರೆ ಕಾಲೆಲ್ಲ ಧನುಷ್, ಈ ಐಬ್ಜಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕಾಗಿದೆ. ನಮಗೂ ಏನೂ ಗೊತ್ತಿಲ್ಲ. ಇದು ನಮ್ಮ ಜರ್ಮನಿ ದೇಶದ ಬವೇರಿಯಾ ರಾಜ್ಯದಲ್ಲಿರುವಂತಹ ಇರ್ತಕ್ಕಂತಹ ಒಂದು ಐಕ್. ಇದು ಒಂದು ಬ್ಯೂಟಿಫುಲ್ ಲೇಕ್ ಅಂತಾನೆ ಹೇಳ್ಬೋದು. ಇನ್ನು ವಿಂಟರ್ ಅಲ್ಲಿ ಬಂದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತಂತೆ. ಗೊತ್ತಿಲ್ಲ ನಮ್ಗೆ. ನೀರು ಫುಲ್ಲು ಚಳಿ ಇದೆ. ನೀರು ಫುಲ್ಲು ಕೊರ್ದೋಗ್ತಾ ಇದೆ. ಚಳಿ ಇದೆ ಇಲ್ಲಂತೂ. ಯಾಕ್ರೋ ಗೊತ್ತಾಗುತ್ತೆ. ನವೀನ್ ಅವ್ರು ಹೋಗಿದ್ದಾರೆ. ಹೋಗ್ತಾ ಇದ್ದಾರೆ. ಮೀನಿನಂತೆ ಈಜುತ್ತಿರುವ ನವೀನ್ ರವರು ಬರ್ಲಿ. ನವೀನ್ ಹೆಂಗೈತೆ ಫೀಲ್ ನೋಡಿ, ಎಷ್ಟು ಚೆನ್ನಾಗಿದೆ. ಇನ್ನು ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಇವತ್ತು ಚೆನ್ನಾಗಿಲ್ಲ. ಏನಾಯ್ತು?
ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೀನಿ. ಅವ್ವ ಅಯ್ಯೋ. ಯಾಕೆ ಯಶಸ್ ಏನಾಗ್ತಾ ಇದೆ? ನೀವೇನಾರ ಸಾಹಸ ಮಾಡ್ತೀರಾ ಹೋಗೋದಕ್ಕೆ ಒಳಗಡೆ? ನಾವು ಈಜಾಡ್ತೀವಿ, ಖಂಡಿತ ಆಡ್ತೀವಿ, ಖಂಡಿತ ಓಡ್ತೀವಿ, ಇಲ್ಲೊಂದು ಡೈವ್ ಹಾಕ್ತೀವಿ, ಒಂದೆರಡು ಫೋಟೋ ತೆಗೆಸ್ಕೊಂಡು ಈಜಾಡ್ಕೊಂಡು ಹಂಗೆ ಇಲ್ಲೇ ಮಲಿಕೊಂಡು ಚಿಲ್ ಮಾಡ್ಕೊಂಡು ಎನರ್ಜಿ ಡ್ರಿಂಕ್ ಕುಡ್ಕೊಂಡು ಸೇಬು ಬಾಳೆಹಣ್ಣುಗಳನ್ನು ತಿಂದುಕೊಂಡು ಇಲ್ಲಿಂದ ಹೊರಡ್ತಾ ಇರೋದೆ. ಅದೆಲ್ಲ ಆಗಕ್ಕೆ ಒಂದೊಂದು 2 ಅವರ್ ಬೇಕಾಗುತ್ತೆ ಮೋಸ್ಟ್ಲಿ. ಮನೆ ಆ ಕಡೆ ಒಂದು ಮಾತುಕೊಳ್ಳಿದೆ, ಇಂಟರ್ವ್ಯೂ ಮಾಡೋಣ. ಇಲ್ಲೆಲ್ಲ ಪ್ರಾಣಿ ಪಕ್ಷಿ ಹಿಂಸೆ ಮಾಡಿದ್ರೆ ಜೈಲ್ಗೆ ಹಾಕ್ತಾರೆ ಮತ್ತೆ. ಪ್ರಾಣಿ ಪಕ್ಷಿ ಹಿಂಸೆ ಎಲ್ಲ ಪಾಪ ಇಲ್ಲಿ ಮಹಾ ಘೋರ. ಬಾತುಕೋಳಿವ್ರೆ, ನಿಮ್ಮ ಸಂದರ್ಶನ ಮಾಡಲು ಬಂದಿದ್ದೇವೆ. ನೀವು ಯಾವಾಗಿಂದ ಈಜಾಡಲು ಕಲ್ತಿದ್ದೀರಾ? ಒಂದು ಸ್ವಲ್ಪ ಆಡಿರೋಣ, ಒಂದು ಡೈವ್ ಹಾಕಿ. ಡೈವ್ ಬಾತುಕೋಳಿಗೆ ನೋಡ ಒಳ್ಳೆ ವಿಡಿಯೋ ಮಾಡ್ಕೊಡ್ತಾ ಇದ್ದೀನಿ. ಬಾತುಕೋಳಿಗೆ ಫುಲ್ಲು ಬ್ಯಾಕ್ಗ್ರೌಂಡ್ ಫುಲ್ ವ್ಯೂ ಕಲ್ತಾ ನೋಡಿ. ಹಂಗೆಲ್ಲ ಹೊಡಿಬಾರ್ದು, ಹೊಡಿಬಾರ್ದಪ್ಪ. ಪಾರಿವಾಳನ ಎದುರಿಸಿದ್ರೇನೆ ಕೇಸ್ ಹಾಕ್ತಾರಂತೆ. ಅಗೋ ಇನ್ನೊಂದು ಬಂತು. ಇದಕ್ಕೋಸ್ಕರ ಕಾಯ್ತಾ ಇತ್ತು. ಅದು ಗಂಡು ಬಾತ್ಕೊಳ್ಳಿ, ಇದು ಹೆಣ್ಣು ಬಾತ್ಕೊಳ್ಳಿ. ಅದು ಹೆಂಗೆ ಹೇಳ್ತೀಯ ಅಂತ ಕೇಳು. ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಒಂದು ಡೈವ್ ಆಗ್ತಿದ್ದು ಹಿಂಗೆ. ಅದು ಯಾವ ಸ್ಟೈಲಲ್ಲಿ ಬಾತುಕೋಳಿ ಸ್ವಿಮ್ ಮಾಡ್ತಾ ಇರೋದು? ಫ್ರೀ ಸ್ಟೈಲಾ? ಡಕ್ ಸ್ಟೈಲ್. ಇವಾಗ ಧನುಷ್ ಅವರು ಏನೋ ಒಂದು ಕಾರ್ಯಾಚರಣೆಗೆ ಹೋಗ್ತಾ ಇದ್ದಾರೆ. ಬನ್ನಿ, ಯಶಸ್ ಅವ್ರು ಹೋಗ್ತಾ ಇದ್ದಾರೆ ಕಾರ್ಯಾಚರಣೆಗೆ. ಕಾಡನ್ನು ಸಂರಕ್ಷಿಸಲು ಹೋಗ್ತಾ ಇದ್ದಾರೆ ಯಶಸ್ ಅವರು. ಬರ್ಲಿ, ಜೋರಾದ ಚಪ್ಪಾಳೆ. ಯಶಸ್ ಅವರು ನಂಗೂ ಹೇಳು ಬ್ರೋ. ಬಾರಿ ರೆಸ್ಟ್ ಕಣ, 1-2 ನಿಮಿಷ ಮಗ ತೊಳ್ಕೊಂಬರ್ತೀನಿ. 2 ನಿಮಿಷ ಬ್ರೇಕ್. ಯಾಕೆ ಅಣ್ಣ ಹುಚ್ಚವಿದು ಮುಖ ತೊಳ್ಕೊಂಬರ್ತಾರಂತೆ. ಅಣ್ಣ ಹುಚ್ಚಲ್ಲಿ ಯಾಕೆ ಮುಖ ತೊಳ್ಕೊಂಬತ್ತೀಯ? ಒಳ್ಳೆ ನೀರೆಲ್ಲ ತೊಳ್ಕೊಬ. ಅಯ್ಯೋ ನಿನ್ ಮಕ್ಕ. ಗೈಸ್, ಇವಾಗ ನಮ್ಮ ಧನುಷ್ ಅವರು ಮುಸ್ತಫಾ ಆಗಿ ಎಲ್ಲರದು ಫೋಟೋ ತೆಗಿತಾ ಇದ್ದಾರೆ, ನೋಡ್ಬೋದು. ಏನೇನೆಲ್ಲ ಕಾಣಂಗೆ ತೆಗಿತೀರಾ ಧನುಷ್ ನೀವು? ನೀರು, ಬಾತುಕೋಳಿ, ಪರಿಸರ, ಮರ, ಗಿಡ, ಮೋಡ. ಪರಿಸರ ಪ್ರೇಮಿನ ನೀವು? ಪರಿಸರ ಪ್ರೇಮಿ ಧನುಷ್ಗೆ ಏನಂತ ನಾವು? ಸಲೀಮ್ ಅನಾರ್ಕಲಿ ಆದ್ಮೇಲೆ ನೀವೇ ಅಂತೆ. ನಾವೇ ಪಕ್ಷಿ ಪ್ರೇಮಿ ಸಲೀಮ್ ಅಲಿ. ಅನಾರ್ಕಲಿ ಅಲ್ಲ ಕಳ, ಸಲೀಮ್ ಅನಾರ್ಕಲಿ ಅಂತೆ. ಬರೀ ಇಂಥದೆಯಾ? ಒಳ್ಳೆ ಫೋಟೋಗ್ರಾಫರ್ ಇದ್ದಾರೆ ನಮ್ಮ ಕಡೆ. ಯಾರ್ದಾದ್ರೂ ಏನಾದರೂ ಫೋಟೋ ತೆಗಿಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲ ಅವರೇ ಹೇಳ್ಕೊಡ್ತಾರೆ. ಬೇರೆ ಏನಾದ್ರು ಪೋಸ್ ಕೊಡ್ತೀರಾ? ನೀವು ಹೇಳ್ಕೊಡ್ಬೇಕ್ರಿ ಧನುಷ್. ನಮ್ಗೆ ಪೋಸ್ ಗೀಸ್ ಎಲ್ಲ ಬರಲ್ಲ ಸರ್, ನಾವು ಬರೀ ಫೋಟೋಗ್ರಾಫರ್ಸ್. ನೀವು ಸ್ಟೈಲಿಶ್ ಸ್ಟಾರ್ ಕಣ್ರಿ, ಹೇಳ್ಕೊಡ್ಬೇಕು ನೀವು. ಸ್ಟೈಲಿಶ್ ಸ್ಟಾರ್, ಲವ್ಲಿ ಸ್ಟಾರ್. ನಾನು ಲವ್ಲಿ ಸ್ಟಾರ್ ಧನುಷ್. ಅಲ್ಲೆಲ್ಲ ಹೋಗೋ, ಅಲ್ಲಿ ಓ ಇದೆಯಾ ಮಾರ್ಷಲ್ ಆರ್ಟ್ಸ್ ಎಲ್ಲ ಮಾಡ್ತಾ ಇದ್ದೀರಾ? ಪ್ರತಿ ವರ್ಷ ಅದು. ಗೈಸ್, ಎಲ್ಲ ನೋಡಿದ್ದಾಯ್ತು, ಎಲ್ಲ ಆಡಿದ್ದಾಯ್ತು, ಎಲ್ಲ ಮಾಡಿದ್ದಾಯ್ತು, ಫೋಟೋಸ್ ತಗೊಂಡಿದ್ದಾಯ್ತು. ಇನ್ನೇನು ಓಡ್ತಾ ಇದ್ದೀವಿ. ಬನ್ನಿ ಹೋಗೋಣ, ಮುಂದಿನ ವಿಡಿಯೋಲ್ಲಿ ಸಿಗೋಣ. ನಮ್ಮ ಚಾನಲ್ಲು ಹಿಂಗೆ 100 ದಿನ ಓಡಲಿ ಅಂತ ಹಾರೈಸ್ತಾ ನಾವು ನಮ್ಮ ಚಾನಲ್ಗೆ ಶುಭ ಕೊಡ್ತಾ ಇದ್ದೀವಿ. 100 ಡೇಸ್ ಫಿಕ್ಸು. ಎಲ್ಲ ಈ ಜಾಗದ ಹೆಸರು ಐಬ್ಜಿ. ಜೈ ಬಾಯ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಕಲಿಯೋಕೆ ಕೋಟಿ ಭಾಷೆ